ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿದೆ. ಇದರ ಪರಿಣಾಮ ಸುರತ್ಕಲ್ ಬಳಿಯ ಮೀನಕಳಿಯದಲ್ಲಿ ಕಡಲ್ಕೊರೆತೆಯ ಸಂಕಷ್ಟ ಉಂಟಾಗಿದೆ. ಅಪಾಯದಲ್ಲಿರುವ ಮನೆಗಳ ಮುಂಭಾಗದಲ್ಲಿ ಮರಳಿನ ಚೀಲಗಳನ್ನು ಹಾಕಲಾಗುತ್ತಿದ್ದು ತಾತ್ಕಾಲಿಕ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತಿದೆ. ಇನ್ನು ಸುರತ್ಕಲ್ನ ಕಡಲ್ಕೊರೆತ ಸ್ಥಳದಿಂದ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆದರೂ ಕೂಡ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಸೋಮೇಶ್ವರ, ಉಚ್ಚಿಲ, ಉಳ್ಳಾಲ ಭಾಗದಲ್ಲಿ ಅತಿ ಹೆಚ್ಚಿನ ಕಡಲ್ಕೊರೆತ ಉಂಟಾಗಿತ್ತು. ಇದೀಗ ಮಂಗಳೂರಿನ ಸುರತ್ಕಲ್ ಭಾಗದಲ್ಲಿ ಅಂದರೆ ಮೀನಕಳಿಯ, ಪಣಂಬೂರು, ಚಿತ್ರಾಪುರ ಈ ಭಾಗದಲ್ಲಿ ಕೂಡ ಕಡಲ್ಕೊರೆತ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕುವಂಥ ಕೆಲಸ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ನಾವೀಗ ಮಂಗಳೂರಿನ ಪಣಂಬೂರಿನ ಮೀನಕಳಿಯ ಪ್ರದೇಶದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಕಳೆದ ಕೆಲವಾರು ದಿನಗಳಿಂದ ಸುರಿಯುತ್ತಿದ್ದಂತಹ ಭಾರೀ ಮಳೆಗೆ ಈ ಭಾಗದಲ್ಲಿ ಸಾಕಷ್ಟು ಹಾನಿಯಾಗಿರುವಂಥದ್ದು. ಕಡಲ್ಕೊರೆತ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಕಡಲ ಅಲೆಗಳು ದಡಕ್ಕೆ ಅಪ್ಪಳಿಸಿರುವಂಥದ್ದು. ಹಾಗಾಗಿ ಸ್ಥಳೀಯರು ಮತ್ತು ಇಲ್ಲಿನ ಕಾರ್ಪೊರೇಟ್ ಸೇರಿದಂತೆ ಹಲವು ಜನ ಈಗ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕುವಂಥ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಈ ಭಾಗದ ಕಡಲ ತೀರದಲ್ಲಿ ಸಾಕಷ್ಟು ಮನೆಗಳು ಕೂಡ ಇರುವಂಥದ್ದು. ಈ ಸ್ಯಾಂಡ್ ಬ್ಯಾಗ್ ಹಾಕುವ ಮೂಲಕವಾಗಿ ಸ್ವಲ್ಪ ಮಟ್ಟಿನ ಕಡಲ ಅಲೆಗಳ ಪ್ರಭಾವವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮಂಗಳೂರಿನ ಮೀನಕಳಿಯ ಭಾಗದ ದೃಶ್ಯಗಳನ್ನು. ಇವತ್ತು ಕಡಲ ಅಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೂ ಕೂಡ ಹವಾಮಾನ ಇಲಾಖೆ ಸೂಚಿಸುವಂಥ ಪ್ರಕಾರವಾಗಿ ಮುಂದಿನ ಕೆಲವು ದಿನಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಮತ್ತೆ ಕಡಲ ಅಬ್ಬರ ಜಾಸ್ತಿ ಆದರೆ ಮನೆಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕಡಲ ದಡದ ಆನತಿ ದೂರದಲ್ಲೇ ಮನೆಗಳು ಕೂಡ ಇರುವಂಥದ್ದು. ದೊಡ್ಡ ಪ್ರಮಾಣದ ಅಲೆಗಳು ಬಂದರೆ, ಕಡಲ್ಕೊರೆತ ತೀವ್ರವಾದರೆ ಈ ಮನೆಗಳಿಗೆ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಈ ಮನೆಯಲ್ಲಿ ಜನರು ಕೂಡ ಇದ್ದಾರೆ, ಅವರು ದೊಡ್ಡ ಪ್ರಮಾಣದ ಭಯವನ್ನು ಉಂಟಾಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು, ಕಡಲ್ಕೊರೆತ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಮನೆಗಳಿಗೆ ಕೂಡ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ರಸ್ತೆಯ ಇಕ್ಕೆಲಗಳಲ್ಲಿ ರಸ್ತೆಯ ಹಲವು ಭೂಭಾಗಗಳು ಸಮುದ್ರಕ್ಕೆ ಹೋಗಿರುವಂಥದ್ದು. ಮುಂದೆ ಈ ಮನೆಗಳಿಗೂ ಕೂಡ ಹಾನಿಯಾಗಬಾರ್ದು ದೃಷ್ಟಿಯಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನು ಕೂಡ ಹಾಕಿರುವಂಥದ್ದು. ಉಳ್ಳಾಲ ಭಾಗದಲ್ಲಿ ಕಡಲ ತಡಿಗೆ ಕಲ್ಲನ್ನು ಹಾಕ್ತಾ ಇದ್ದರೆ ಈ ಭಾಗದಲ್ಲಿ ಮರಳಿನ ದಿಬ್ಬದ ಬ್ಯಾಗ್ಗಳನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ದೊಡ್ಡ ಮಳೆ ಬಂದರೆ ಅಥವಾ ಕಡಲ್ಕೊರೆತ ತೀವ್ರವಾದರೆ ಈ ಮನೆಗಳಿಗೆ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕಡಲ ತೀರದ ಜನರಿಗೆ ಎಚ್ಚರಿಕೆ ಇರುವಂತೆ ಸೂಚನೆ ನೀಡಲಾಗಿದೆ ಮತ್ತು ಅಪಾಯದ ಸಂದರ್ಭದಲ್ಲಿ ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕೆಂಬ ಮನವಿಯನ್ನು ಸದ್ಯ ಜಿಲ್ಲಾಡಳಿತ ಮಾಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ದಾಖಲೆ ಪ್ರಮಾಣದ ಮೊತ್ತಕ್ಕೆ ಎತ್ತು ಮಾರಾಟ ಆಗಿದೆ. ಒಂದೇ ಎತ್ತು 18,01,000ಕ್ಕೆ ಮಾರಾಟ ಆಗಿದೆ. ದಾಖಲೆಯ ಮೊತ್ತಕ್ಕೆ ಈ ಎತ್ತು ಮಾರಾಟ ಆಗಿರೋದು ವಿಜಯಪುರದ ಬಬಲಾದಿ ಗ್ರಾಮದ ರಾಮನಗೌಡ್ರ ಎತ್ತಿದು. ತೇರಬಂಡಿ ಎಳೆಯುವುದರಲ್ಲಿ ಈ ಎತ್ತು ಪ್ರಸಿದ್ಧಿಯಾಗಿತ್ತು. ಇಲ್ಲಿವರೆಗೂ 40 ಗ್ರಾಂ ಚಿನ್ನ, 2 ಬೆಳ್ಳಿ ಗದೆ, 4 ಬೈಕನ್ನ ಈ ಎತ್ತು ಗೆದ್ದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದಾಖಲೆಯ ಮೊತ್ತಕ್ಕೆ ಎತ್ತು ಸೇಲ್ ಆಗಿರುವಂಥದ್ದು. ಇದರ ಬೆಲೆ 18,01,000 ರೂಪಾಯಿ. ಆ ಒಂದು ದಾಖಲೆಯ ಮೊತ್ತಕ್ಕೆ ಈ ಎತ್ತನ್ನ ಈಗಾಗಲೇ ಸೇಲ್ ಮಾಡಲಾಗಿದೆ. ಬಬಲಾದಿ ಗ್ರಾಮದ ರಾಮನಗೌಡರ ಎತ್ತನ್ನ ಇಷ್ಟು ದೊಡ್ಡ ಮೊತ್ತಕ್ಕೆ ಸೇಲ್ ಮಾಡಿರುವಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.